ಈ ವಿಡಿಯೋ ಮಾಡುವಾಗ ನನ್ಗೂ ಅನ್ಸ್ತು ಇವೆಲ್ಲ ಹೇಳಿದ್ರೆ ಯಾರ್ಗೆ ಅರ್ಥ ಆಗುತ್ತೆ, ಯಾರಿಗ್ ಪ್ರಯೋಜನ, ಏನಕ್ಕೆ ಹೇಳ್ತಾ ಇದೀಯಾ, ನೋಡ್ತಾರ ನೋಡಲ್ವಾ, ಆಮೇಲೆ ಇದೆಲ್ಲ ಹೇಳ್ಬಿಟ್ರೆ ಅವರು ತಿಳ್ಕೊಂಡ್ಬಿಡ್ತಾರ ಅಂತ ನನಗನ್ಸ್ತು. ನೀವು ನೋಡಿ ವಿಡಿಯೋನ, ನಿಮ್ಗೆ ಏನಾದ್ರು ಪರಿವರ್ತನೆ ಆಗಿ ಅವೇರ್ನೆಸ್ ಬಂತು ಅಂದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ. ಇವತ್ತು ನಾನ್ ನಿಮ್ ಜೊತೆ ಹಂಚ್ಕೊಂತ ಇರೋ ಮಾಹಿತಿ ಕೇಳಿದ್ರೆ ನಿಜವಾಗ್ಲು ನೀವು ಶಾಕ್ ಆಗ್ತೀರಾ. ಏನು ಗೊತ್ತಾ, ಓವರ್ ಆಲ್ ಟ್ಯಾಕ್ಸ್ ಪೇಯರ್ಸ್ ಎಷ್ಟು ಟ್ಯಾಕ್ಸ್ ನ ಕಟ್ಟಿಲ್ದಿದೆ ಹಾಗೆ ಉಳಿಸ್ಕೊಂಡಿದ್ದಾರೆ ನಿಮಗ್ ಗೊತ್ತಾ? 369 ವಾರ್ಡ್ಗಳನ್ನ ಮಾಡಿದ್ದಾರೆ ಜಿಬಿಎ ಲಿಮಿಟ್ಸ್ ಅಲ್ಲಿ ಇರುವ ಎಲ್ಲಾ ಪಾಲಿಕೆಗಳಿಗೆ ಈಗ. ಆದ್ರೆ ಎಲೆಕ್ಷನ್ ನಡ್ಸಕ್ ಆಗ್ತಾ ಇಲ್ವಂತೆ. ಏನಕ್ಕಪ್ಪ ಅಂದಾಗ ಕೊರತೆ ಆಗಿದೆಯಂತೆ. ಜಿಬಿಎ ಲಿಮಿಟ್ಸ್ ಅಲ್ಲಿರುವ ಪಾಲಿಕೆಗಳ ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಗೆ ಒಂದು ಬಜೆಟ್ ಅಂತ ಅನೌನ್ಸ್ ಮಾಡ್ತಾರೆ. ಸುಮಾರು ಒಂದು 6,000 ಕೋಟಿ ಅಂತ ಈಗ ಪ್ರೆಸೆಂಟ್ ಮಾಡಿರೋದು. ಬಟ್ ಕಲೆಕ್ಷನ್ ಒಂದು 4,000 ಚಿಲ್ಲರೆ ಕೋಟಿಗಳು ಆಗ್ತಾ ಇದೆ. ಆದ್ರೆ ಬ್ಯಾಲೆನ್ಸ್ ಅಂದ್ರೆ ಕಂದಾಯನೇ ಕಟ್ಟಿಲ್ಲದೆ ಈ ವರ್ಷದವರೆಗೂ ಉಳಿಸ್ಕೊಂಡಿರೋರ್ದು ಲೆಕ್ಕ ಕೇಳಿದ್ರೆ ನಿಜವಾಗ್ಲು ನಿಮ್ ತಲೆ ತಿರ್ಗೋಯ್ತದೆ. ಸೊ ವರ್ಷನೂ ಅಡ್ವಾನ್ಸ್ ಆಗಿ ಅಂದ್ರೆ ನಿಮ್ಮ ಟ್ಯಾಕ್ಸ್ ನ ಅಡ್ವಾನ್ಸ್ ಆಗಿ ನೀವೇನಾದ್ರೂ ಪೇ ಮಾಡಿದ್ರಿ ಅಂದಾಗ 5% ರಿಯಾಯಿತಿ ಅಂತ 1 ತಿಂಗಳು, 2 ತಿಂಗಳು, 3 ತಿಂಗಳವರೆಗೂ ಬಿಟ್ಟಿದ್ದಾರೆ. ಸೊ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಗಳನ್ನ ಕಟ್ಬಿಡಿ, ಯಾವುದೇ ತರದ ತೊಂದರೆಗೆ ಸಿಗಾಕೊಂಬೇಡಿ, ಹಾಗೆ ನಿಮ್ಮ ಮೆಷರ್ಮೆಂಟ್ ನ ಕರೆಕ್ಟ್ ಆಗಿ ಡಿಕ್ಲೇರ್ ಮಾಡಿ ಅಂತ ಕ್ಲಿಯರ್ ಆಗಿ ನೀಟಾಗಿ ಹೇಳ್ತಾ ಇರ್ತಾರೆ. ಎಷ್ಟೋ ಜನ ಕರೆಕ್ಟ್ ಆಗಿ ಡಿಕ್ಲೇರ್ ಮಾಡಲ್ಲ, ಆಮೇಲೆ ಅವ್ರಿಗೆ ನೋಟಿಸ್ಗಳು, ಡಿಮ್ಯಾಂಡ್ ನೋಟಿಸು ಈ ತರ ಎಲ್ಲ ಬರ್ತಾ ಇರುತ್ತೆ, ನೀವು ಕೇಳಿರ್ತೀರಾ. ಈಗ ಹೊಸದಾಗ ಒಂದ್ ನೋಟಿಸು ಏನ್ ಗೊತ್ತಾ, ಈ ಡಿಮ್ಯಾಂಡ್ ನೋಟಿಸು, ಶೋಕಾಸ್ ನೋಟಿಸು ಅದೆಲ್ಲ ಆಗೋಯ್ತು. ಈಗ ಹೊಸದಾಗ ಒಂದ್ ನೋಟಿಸ್ ಬಂದಿದೆ, ಅದ್ರ ಬಗ್ಗೆನೇ ಇವತ್ತು ನನಗ್ ಗೊತ್ತಿರೋ ನಿಮ್ ಜೊತೆ ಹಂಚ್ಕೊಂತಾ ಇದೀನಿ. ಜಿಬಿಎ ಲಿಮಿಟ್ಸ್ ಅಲ್ಲಿರುವ ಅಧಿಕಾರಿಗಳು ಅಂದ್ರೆ ಪಾಲಿಕೆ ಅಧಿಕಾರಿಗಳಾಗ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಉದ್ದೇಶ ಪೂರ್ವಕವಾಗಿ ಏನೋ ಹೇಳ್ತಾ ಇಲ್ಲ, ಹಿಂದೆ ನಾನು ಕೇಳಿದ್ದು ನೋಡಿದ್ದನ್ನ ಈ ವಿಡಿಯೋ ಹಂಚ್ಕೊಂತಾ ಇದೀನಿ. ತಪ್ಪಿದ್ರೆ ಕ್ಷಮೆ ಇರ್ಲಿ. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದಾಗ, ಒಂದ್ 20-25 ವರ್ಷ ಹಿಂದೆ, ಒಂದ್ 30 ವರ್ಷ ಹಿಂದೆ ಹೋಗೋಣ ಅಥವಾ 40 ವರ್ಷ ಹಿಂದೆನೆ ಹೋಗೋಣ. ಬೆಂಗಳೂರು ನಗರ ಪಾಲಿಕೆ ಅಂತ ಇತ್ತು, BMP ಅಲ್ವರ. ಅವಾಗ ಏನಪ್ಪಾ ಅಂದಾಗ ಕಂದಾಯ ವಸೂಲಿಗಾರರು ಅಂತ ಇದ್ರು. ಅವರು ನಮ್ ಮನೆಗೆ ಬರ್ತಾ ಇದ್ರು. ಮನೆಗೆ ಬಂದ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಕಂದಾಯನ ಮನೇಲೆ ಕುತ್ಕೊಂಡು ಬರ್ದು ರಸೀದಿನ ನಮಗ್ ಕೊಡ್ತಾ ಇದ್ರು. ಸೊ ಮ್ಯಾನ್ಯುವಲ್ ಆಗಿ ಕೊಡ್ತಾ ಇದ್ರು. ಕಾಲಕ್ರಮೇಣ ಆಫೀಸಿಗೆ ಕರೆದ್ರು ಅಲ್ವರ. ಈಗ ಆನ್ಲೈನ್ ಆಗಿದೆ. ಈಗ ಟ್ಯಾಕ್ಸ್ ಎಲ್ಲ ಇಷ್ಟು ಪೆಂಡಿಂಗ್ ಆಗಿದೆ. ಇದರ ಮೂಲ ಕಾರಣ ನನಗ್ ತಿಳಿದಿರಂಗೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ವಾ. ಟ್ಯಾಕ್ಸ್ ನಿಮ್ಮ ವಾರ್ಡ್, ನಿಮ್ಮ ಝೋನ್ ಅಲ್ಲಿ ಇರುವ ಟ್ಯಾಕ್ಸ್ ಕಲೆಕ್ಟ್ ಆಗಿಲ್ಲ ಅಂದಾಗ ಅದರ ಪೂರ್ತಿ ರೆಸ್ಪಾನ್ಸಿಬಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ತಾನೆ. ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ ಅನ್ನೋದೇ ನನ್ಗೊಂದು ಡೌಟ್. ಓವರ್ ಆಲ್ ಬೆಂಗಳೂರಲ್ಲಿ ಪ್ರಾಪರ್ಟಿ ಓನರ್ಸ್ ಗಳು ಪೆಂಡಿಂಗ್ ಇಟ್ಟಿರುವ ಟ್ಯಾಕ್ಸ್ ಅಮೌಂಟ್ 19,000 ಕೋಟಿಗೂ ಮೇಲಿದೆಯಂತೆ. ಈ ವಿಡಿಯೋ ಮಾಡಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದಾಗ, ಈ 19,000 ಕೋಟಿಗೂ ಹೆಚ್ಚು ಬ್ಯಾಲೆನ್ಸ್ ಸಿಕ್ಕಿರೋರು ನಾರ್ಮಲ್ ಸಿಟಿಸನ್ಸ್ ಅಲ್ಲ. ಅರ್ಥ ಆಯ್ತಾ? ನಾರ್ಮಲ್ ಸಿಟಿಸನ್ ಇಷ್ಟು ಬ್ಯಾಲೆನ್ಸ್ ಸಿಕ್ಕಿಲ್ಲ. ಎಲ್ಲ ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು, ಡೆವಲಪರ್ಗಳು, ಬಿಲ್ಡರ್ಗಳು, ಕೆಲವು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿರುವ ಸಂಸ್ಥೆಗಳು, ಅವು ಇಷ್ಟನ್ನ ಪೆಂಡಿಂಗ್ ಇಕ್ಕಿದಾವೆ. ಇದನ್ನ ನೀವು ಆನ್ಲೈನ್ ಅಲ್ಲಿ ನೋಡ್ಬೋದು. BBMP ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಜನ ಬ್ಯಾಲೆನ್ಸ್ ಎಷ್ಟೆಷ್ಟು ಇಟ್ಟಿದ್ದಾರೆ ಅನ್ನೋದನ್ನು ನಾವು ಲೈವ್ ಆಗಿ ನೋಡ್ಬೋದು. ಪಬ್ಲಿಕ್ ಆಗಿ ಆಗಿರೋದನ್ನೇ ನಾನು ನಿಮ್ ಜೊತೆ ಇವಾಗ ಹಂಚ್ಕೊಂತಾ ಇರೋದು. ಇಲ್ಲಿ ನಾರ್ಮಲ್ ಸಿಟಿಸನ್ ಗಳಿಗೆ ಎಷ್ಟು ತೊಂದ್ರೆ. ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದಾಗ ಇಂಟ್ರೆಸ್ಟ್ ಹಾಕ್ತಾರೆ, ಪೆನಾಲ್ಟಿ ಹಾಕ್ತಾರೆ, ಮನೆ ಮುಂದೆ ಬರ್ತಾರೆ, ತಮಟೆ ಹೊಡಿತಾರೆ, ಆಮೇಲೆ ಈಗ ಕೋರ್ಟು ಅದು ಇದು ಜಪ್ತಿ ಇದೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲ, ಕೋಟಿ ಕೋಟಿ ಬ್ಯಾಲೆನ್ಸ್ ಇಟ್ಕೊಂಡವ್ರೆ ಹೇಗೆ, ಏನು, ಯಾರು ಕೇಳೋರಿಲ್ವಾ? ಅಲ್ಲ, ಕಂದಾಯ ಅಧಿಕಾರಿಗಳು ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂದಾಗ ಆ ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋದು. ಈ ನಡುವೆ ಈ ಅಧಿಕಾರಿಗಳು ಏನಕ್ಕೆ
ನಿಮ್ ಝೋನ್ ಅಲ್ಲಿ ವಾರ್ಡ್ ಅಲ್ಲಿ ಇಷ್ಟು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅನ್ನೋದೇ ಆಶ್ಚರ್ಯ ಆಗ್ತಾ ಇದೆ. ಆಗ್ಬೇಕಲ್ಲ ಏನ್ ಹೇಳಕ್ ಹೋಗಿದೀನಿ ಅಂತ. ಎಷ್ಟೋ ಜನಕ್ಕೆ ಅರ್ಥ ಆಗಿರುತ್ತೋ ಅರ್ಥ ಆಗಿಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಎಕ್ಸ್ಪ್ಲೋರ್ಡ್ ಆಗಿ ಕ್ಲೀನ್ ಆಗಿ ಹೇಳ್ತೀನಿ ಏನಕ್ಕೆ ಈ ವಿಡಿಯೋ ಮಾಡಿ ನಿಮ್ ಜೊತೆ ಹಂಚ್ಕೊಂಡೆ ಅಂತ. ಏನಂತೀರಾ?